ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಎಲ್ಲ ಸಂಚಿಕೆಯಲ್ಲಿ ನಾನು ಸ್ವಪ್ನದಲ್ಲಿ ವಿಧವಾ ಸ್ತ್ರೀ ಬಂದರೆ ಏನು ದೋಷ, ಏನು ಕಷ್ಟಗಳು ಬರ್ತದೆ ನಮಗೆ, ಮತ್ತು ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಹೇಳಿದೆ. ವಿಧವಾ ಸ್ತ್ರೀ ಆದಮೇಲೆ ಕೆಲವರಿಗೆ ಮುತ್ತೈದೆ ಸ್ತ್ರೀಯರಾಗ ಕನಸಲ್ಲಿ ಕಾಣ್ತಿರ್ತಾರೆ. ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅದನ್ನು ಹೇಳಿದೆ. ಕೆಲವರಿಗೆ ಸ್ವಪ್ನದಲ್ಲಿ ಹಾವುಗಳು ಕಾಣ್ತಿರ್ತದೆ, ನಾನಾ ಜಾತಿಯ ಹಾವುಗಳು. ಕೆಲವರಿಗೆ ಕೆಲವು ಸ್ವಪ್ನದಲ್ಲಿ ಮಕ್ಕಳೇ ಸತ್ತೋಗಿರೋ ಥರ ಸ್ವಪ್ನಗಳು ಬರ್ತದೆ, ಕನಸುಗಳು. ಹೀಗೆ ಕೆಲವೊಂದು ಸಂದರ್ಭ ಮತ್ತು ಪೂರ್ವಜನ್ಮ ಕರ್ಮದ ಅನುಸಾರವಾಗಿ ಆತ್ಮ ಆಗಾಗ ಅದು ಡಿಸ್ಪ್ಲೇ ಮಾಡ್ತಿರ್ತದೆ, ಕನಸುಗಳ ಮುಖಾಂತರ ಪ್ರೊಜೆಕ್ಟ್ ಮಾಡ್ತಿರ್ತದೆ ಆತ್ಮ. ನಿನ್ನೆ ಸಂಚಿಕೆಯಲ್ಲಿ ನಾನು ನಮಗೇನು ತಪ್ಪು ಮಾಡಿಲ್ಲ ಅಂದರು, ತಪ್ಪು ಮಾಡಿರ್ಬೋದು ಇಲ್ಲ ಮಾಡಿಲ್ಲದೆ ಇರ್ಬೋದು, ಬಂದು ಯಾರೋ ಅವರು ಬೇರೆಯವ್ರು ಬಂದು ಚೆನ್ನಾಗಿ ಸಾಯಿಸಲ್ಲ, ತುಂಬ ಹೊಡೆದ್ಬಿಟ್ಟಿರ್ತಾರೆ. ಆ ಥರ ನಮ್ಮ ಜೀವನದಲ್ಲಿ ಜಾತಕ ನಡಿಬಾರ್ದು ಅನ್ನೋದಾಗಿದ್ದರೆ ಏನು ಮಂತ್ರ ಹೇಳಬೇಕು ಅಂತ ನೆನ್ನೆ ಎಪಿಸೋಡಲ್ಲಿ ಹೇಳಿದ್ದೆ. ಇವತ್ತು ಹೆಣ್ಣುಮಕ್ಕಳಿಗೆ ಕೆಲವು ಸಮಸ್ಯೆಗಳಿರ್ತದೆ. ಕೆಲವರು ಮೆನ್ಸಸ್ ಆಗೋ ಸಮಯದಲ್ಲಿ ಭಾಳಷ್ಟು ದೋಷಗಳನ್ನು ಅನುಭವಿಸ್ತಾರೆ. ಕೆಲವು ಹೆಣ್ಮಕ್ಳು ಮುಟ್ಟಾಗೋದು 2 ದಿನ 3 ದಿನ ಮುಂಚೆ ಕೆಲವು ದೊಡ್ಡ ಅನಾಹುತಗಳು ನಡೀತದೆ. ಕೋಪ ಮಾಡಿಕೊಂಡು ಕೈ ಕುಯ್ಕೊಳ್ಳೋದು, ಇಲ್ಲ ಬಿದ್ದು ಬರೋದು. ಮುಟ್ಟಾಗೋ ಸಮಯದಲ್ಲಿ ನಾಳೆ ಮುಟ್ಟಾಗ್ತಾಳೆ, ಮೆನ್ಸಸ್ ಆಗ್ತಾಳೆ ಅಂದರೆ ಇವತ್ತಿನ ಏನೋ ಒಂದು ತೊಂದರೆ ಇರ್ತದೆ. ಕೆಲವು ಹೆಣ್ಮಕ್ಳಿಗೆ ಮುಟ್ಟಾದಮೇಲೆ 5ನೇ ದಿನಕ್ಕೂ 6ನೇ ದಿನಕ್ಕೂ ಬಿದ್ದೋಗೋದು, ಎಲ್ಲೋ ಒಂದು ಕಡೆ, ಇಲ್ಲ ಏನೋ ಒಂದು ಡ್ಯಾಮೇಜ್ ಆಗೋದು, ಏನೋ ತೊಂದರೆ ಇರ್ತದೆ. ಇದು ಒಂದು ಕ್ಯಾಟಗರಿ. ಕೆಲವು ಹೆಂಗಸರು ಮನೇಲಿ ಮೈಲಿಗೆ ಆದಾಗ, ಮುಟ್ಟಾದಾಗ ಅವ್ರಿಗೆ ಕೆಟ್ಟ ಕನಸು ಕಾಣುತ್ತೆ, ಮತ್ತು ನಿಜವಾಗ್ಲೂ ಮನೆಗೆ ಕೆಟ್ಟದಾಗ್ತಿರ್ತದೆ. ಅವರು ಮೆನ್ಸಸ್ ಆದಾಗ ಅಬ್ಸರ್ವ್ ಮಾಡಬೇಕಷ್ಟೇ ಹೆಂಗಸರು. ಅವರು ಮೆನ್ಸಸ್ ಆದಾಗ ಮನೆಯೊಳಗೆ ಏನೋ ವಿಚಿತ್ರವಾದ ಘಟನೆಗಳು ಅಥವಾ ವಿಚಿತ್ರವಾದ ಸ್ವಪ್ನ, ಕನಸು, ಏನೋ ತೊಂದರೆ ಅನುಭವಿಸ್ತಾರೆ. ಕೆಲವು ಹೆಂಗಸರು ಮುಟ್ಟಾದಾಗ ಅಥವಾ ಆದ 5-6ನೇ ದಿನಕ್ಕೆ ಹುಷ ತಪ್ಪಿಡ್ತಾರೆ, ರೋಗದಲ್ಲಿ ನರಳುತ್ತಾರೆ. ಕೆಲವು 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ ಮೆನ್ಸಸ್ ಆಗ್ತಾರೆ. 5ನೇ ವೆರೈಟಿ ಮೆನ್ಸಸ್ ಆಗ್ತಾರೆ, ಬ್ಲೀಡಿಂಗ್ ಬರಲ್ಲ ಸರಿಯಾಗಿ, ಬ್ಲೀಡಿಂಗ್ ಕರೆಕ್ಟಾಗಿ ಆಗಲ್ಲ. 6ನೇದು ಅವ್ರ ಮೆನ್ಸಸ್ಸೇ ಆಗಲ್ಲ, ಬಟ್ ಹೆಂಗಸು ಹುಡುಗಿ ಮುಟ್ಟೆ ಆಗೋದಿಲ್ಲ. ಈ 6 ಸಮಸ್ಯೆಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಸುಲಭವಾಗಿ ಬಗೆಹರಿಸ್ಕೊಳ್ಳೋದು ಹೇಗೆ, 1 ಪೈಸಾ ಬಂಡವಾಳ ಇಲ್ದೇನೆ. ಕೆಲವರಿಗೆ ಮುಟ್ಟು ಸರಿಯಾಗಿ ಆಗದೇ ಇರೋದ್ರಿಂದ ಹಲವಾರು ರೋಗಗಳಿರ್ತದೆ. ಓದೋದಲ್ಲಿ ಆಸಕ್ತಿ ಇಲ್ಲ, ಓದೋ ಹುಡುಗರಿಗೆ, ಕೆಲಸಕ್ಕೆ ಹೋಗೋರಿಗೆ ಆಸಕ್ತಿ ಇಲ್ಲ, ಮನೇಲಿ ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ. ಆ ಮೆನ್ಸಸ್ ಸೈಕಲ್ ಕರೆಕ್ಟಾಗಿ ಆಗಲಿಲ್ಲ, ಏರುಪೇರು ಆಯಿತು ಅಂದರೆ ಕೋಪ, ತಾಪ, ದುಃಖ, ನೋವು, ಮಂಕುತನ, ಜಿಗುಪ್ಸೆ, ಡಿಪ್ರೆಷನ್ ಎಲ್ಲ ಇರ್ತದೆ. ಅದು ಮಂತ್ಲಿ ಸ್ತ್ರೀಗೆ ಅದು ಪ್ರಕೃತಿ ದತ್ತವಾಗಿ ನಡಿಬೇಕಾದಂಥ ಒಂದು ಕರ್ಮ, ಒಂದು ವಿಧಿ, ಒಂದು ಪ್ರೋಸೆಸ್. ಇವತ್ತಿನ ಒಂದು ಹೈಟೆಕ್ ಫುಡ್ಡು, ಹೈಟೆಕ್ ಲೈಫು ಮತ್ತು ಅನ್ಕಲ್ಚರ್ಡ್ ಲೈಫ್ ಸೈಕಲು, ಅದಕ್ಕೊಂದು ಆಚಾರ ವಿಚಾರವೇ ಇಲ್ಲ ನಮ್ಮ ಜೀವನ ಶೈಲಿಗೆ. ಹೆಂಗೆ ಬರುತ್ತೋ ಹಂಗೆ ನಡ್ಕೊಂಡು ಹೋಗಿ ಏನಾಗುತ್ತೆ, ಬಾಡಿ ಮೆಟಾಬಾಲಿಸಮ್ನ ಆ ಹೈಟು ವೆಯ್ಟು ತಕ್ಕಂತೆ ರಿದಮಿಕ್ಕಾಗಿ ನಡೆಯೋಕ್ಕೆ ಆಗ್ತಿಲ್ಲ. ಬಾಡಿ ಮೆಟಾಬಾಲಿಸಮ್ ಡಿಸಾರ್ಡರ್ಸ್ ಇದೆ. ಈ ಥರ ದೋಷ ಇದ್ದಂಥ ಹೆಣ್ಮಕ್ಳು ಹಲವಾರು ಬಾರಿ ಡಾಕ್ಟರ್ ಹತ್ರ ಹೋಗ್ತಾರೆ, ಆ ಮೆಡಿಷನ್ ಈ ಮೆಡಿಷನ್ಸ್ ಕೊಡ್ತಾರೆ, ತಗೋತಾರೆ, ಆದರೂ ಕೂಡ ಅವ್ರಿಗೆ ತೃಪ್ತಿ ಇಲ್ಲ, ಸರಿ ಇಲ್ಲ.
ಕೆಲವರು ಏನೋ ಒಂದು ಮಾಟ ಮಂತ್ರ ಮಾಡಿದೆ ಅಂತ ಹೇಳೋದಕ್ಕೆ ಒಂದು ಪರಿಹಾರ ಮಾಡ್ಕೊಳ್ತಾರೆ, ಕೆಲವರು ಆ ದೇವ್ರಿಗೆ ಹರಕೆ ಕಟ್ತಾರೆ, ಈ ದೇವ್ರಿಗೆ ಹರಕೆ ಕಟ್ತಾರೆ, ಏನೋ ಒಂದು ಯಾವಾಗಲೂ ಒಂದು ರೀತಿ ಜೀವನದಲ್ಲಿ ಸಫರ್ ಪಡ್ತಿರ್ತಾರೆ. ಈ ಥರ ಒಂದು ದೋಷ ಇರುವಂಥ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಒಂದು ವಿಶೇಷವಾದಂಥ ಒಂದು ಸುಲಭ, 1 ಪೈಸಾ ಬಂಡವಾಳ ಇಲ್ದೇ, ದುಂದು ಖರ್ಚಿಲ್ದೇ, ತುಂಬ ಟೈಮ್ ಇನ್ವೆಸ್ಟ್ ಮಾಡ್ದೇ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಡಾಕ್ಟ್ರ್ ಹತ್ರ ಆಗಲಿ ಯಾರ ಹತ್ರನೂ ಹೋಗಬಾರ್ದು, ತಮಗೆ ತಾವೇ ಸ್ವಯಂ ಪಾಪ ಚಿಕಿತ್ಸೆಯನ್ನು ಮಾಡಬೇಕು. ಪಾಪ ಚಿಕಿತ್ಸೆ, ಕರ್ಮ ಚಿಕಿತ್ಸೆ, ಅದು ಯಾವ ರೀತಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಕ್ರಮ ಏನು? ಇದು ಹೆಣ್ಣುಮಕ್ಳಿಗೆ ಮಾತ್ರ ಸೀಮಿತವಾಗಿರುವಂಥ ಎಪಿಸೋಡ್ ಇದು. ಇದನ್ನು ಗಂಡು ಮಕ್ಕಳು ಟ್ರೈ ಮಾಡಬಾರ್ದು. ಈ ಒಂದು ವಿಶೇಷತೆಯನ್ನು ನಾನಿವತ್ತು ಈ ಸಂಚಿಕೆಯಲ್ಲಿ ನನ್ನದೇ ಆದಂಥ ಸಂಶೋಧನೆ ಅಂದರೆ ರಿಸರ್ಚ್ ಆಧಾರದ ಮೇಲೆ ನಾನಂತೂ ಭಾಳಷ್ಟು ಜನ ಬಂದೋಗಿದ್ದಾರೆ, ಅವ್ರದ್ದು ಒಂದು ಅನುಭವ ಎಲ್ಲವನ್ನು ಸಂಗ್ರಹಿಸಿ ನಾನಿವತ್ತು ಇದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಹೆಣ್ಮಕ್ಳಲ್ಲಿ ಈ ಥರ ದೋಷಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಕಾರಣ ಏನಪ್ಪ ಅಂತಂದರೆ, ಒಂದು ಹೆಣ್ಮಕ್ಳಿಗೆ ಕೆಲವು ಬೇರೆ ಹೆಂಗಸಿನಿಂದ ದೃಷ್ಟಿ ದೋಷ. ಎಷ್ಟು ಚೆನ್ನಾಗಿದ್ದಾಳಪ್ಪ, ಮೈಕೆ ತುಂಬಿಕೊಂಡು ಎಷ್ಟು ಮುದ್ದಾಗಿ, ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಇದ್ದಾಳೆ, ಎಷ್ಟು ಚೆನ್ನಾಗಿ ಸುಂದರವಾಗಿದ್ದಾಳೆ, ಅಪ್ಸರೆ ಥರ ಇದ್ದಾಳೆ ಅಂತ ಯಾವುದೋ ಒಂದು ಹೆಂಗಸು ಮನಸ್ಫೂರ್ತಿ ಸಂತೋಷದಿಂದ ದೃಷ್ಟಿ ಹಾಕಿದ್ರೆ ಆ ದೃಷ್ಟಿ ದೋಷದಿಂದ ಪ್ರಕೃತಿ ತತ್ವ ಹಾಗೂ ಮೆನ್ಸಸ್ ಸೈಕಲ್ ಪ್ರಾಬ್ಲಮ್ ಆಗುತ್ತೆ. ಇದು ಒಂದು ಕಾರಣ. ಎರಡನೇದು, ನಿಮ್ಮ ವಂಶದಲ್ಲಿ ಯಾವುದೇ ಹೆಣ್ಣು ದೇವತೆಗೆ ಹರಕೆ ಕಟ್ಟಿದರೆ ಅದು ತಿಳಿಸಲಿಲ್ಲ ಅಂದರೆ ಹೆಣ್ಣುಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಬರ್ತದೆ. ಆದ್ದರಿಂದ ತಾಯಂದಿರು ಮಗಳು ಹೆಣ್ಮಗು ಆಗಲಿ ಅಂತ ಹರಕೆ ಕಟ್ಟಿರ್ತಾರೆ, ಇಲ್ಲ ಅವಳಿಗೆ ಓದೋದ್ರಲ್ಲಿ ಚೆನ್ನಾಗಾಗಲಿ ಅಂತ ಹರಕೆ ಕಟ್ಟಿರ್ತಾರೆ, ತೀರಿಸಿರಲ್ಲ. ಹಾಗಾದರೆ ಮುಟ್ಟಿನ ದೋಷದಲ್ಲಿ ಈ ರೀತಿ ದೋಷದಲ್ಲಿ ನಡೀತಾ ಇರ್ತದೆ. ಮೂರನೇ ರೀಸನ್ನು, ಕೆಲವರಿಗೆ ಮಾಟಮಂತ್ರನೂ ಮಾಡಿಬಿಟ್ಟಿರ್ತಾರೆ. ಮಾಟಮಂತ್ರ ಮಾಡಿದ್ರು ಕೂಡ ಇದೊಂದು ಋತುಚಕ್ರದಲ್ಲಿ ಭಂಗ. ನಾಲ್ಕನೇದು, ಇವರು ಸ್ವಯಂ ಮಾಡಿದಂಥ ಕರ್ಮ ಪೂರ್ವಜನ್ಮದಲ್ಲಿ. ಐದನೇದು, ಕೆಲವು ನೆಗೆಟಿವ್ ಎನರ್ಜಿ ಜೊತೆ ಅವರು ಇರ್ತದೆ. ಈ ಸ್ಮೋಕ್ ಮಾಡಿದ್ರು, ಡ್ರಿಂಕ್ಸ್ ತೊಗೊಳೋದೆಲ್ಲ ಇರ್ತದೆ. ಕೆಲವು ಹೆಂಗಸರು ಕೆಟ್ಟ ಚಟಗಳಿರ್ತದೆ, ಅದು ಕೂಡ ಒಂದು ಇದಕ್ಕೆ ತೊಂದರೆ ಆಗುತ್ತೆ. ನಮ್ಮ ಮಾಡ್ರನ್ ಲೈಫ್ ಹೇಗಿದೆ ಅಂತಂದರೆ, ನಮ್ಗೆ ಎಷ್ಟೇ ಕಷ್ಟನೇ ಗೊತ್ತಿಲ್ಲ. ನಾವು ಇನ್ನೊಂದು 50-60 ವರ್ಷ ಓದ್ಬೇಕಾದ್ರೆ ಅವಾಗ ಆಟೋಗಳಿರಲಿಲ್ಲ, ನಡ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ರು, ಕಷ್ಟ ಎಂತೂ ಗೊತ್ತಾಗ್ತಿತ್ತು. ಬೆಳಗ್ಗೆ ಹೋದರೆ ರಾತ್ರಿ ಬಂದು ಊಟ ಮಾಡ್ತಿದ್ದು, ಒಂದೊತ್ತು ಊಟ ಬೆಳಗ್ಗೆ ಮಾಡಿಬಿಟ್ರೆ ರಾತ್ರಿ ಬರ್ತಿದ್ದು. ಆಗ ಅದು ಇವಾಗ 4 ಹೊತ್ತು ತಿಂದರೂ 5 ಹೊತ್ತು ತಿಂದರೂ ಕೂಡ ರೋಗ ತೃಪ್ತಿ ಇಲ್ಲ. ಆವಾಗ ಒಂದು ಮೊಬೈಲ್ ಇರಲಿಲ್ಲ, SMS ಮಾಡೋಂಗಿರಲಿಲ್ಲ, ಎಂಥದ್ದಿರಲಿಲ್ಲ 50-60 ವರ್ಷದಿಂದ. ಪ್ರತಿಯೊಂದು ವಿಚಾರದಲ್ಲೂ ಈಗ ನಾವು ಮೊಬೈಲ್ ಇಲ್ಲದೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಊಟ ಬಿಟ್ಟರು, ನಿದ್ದೆ ಬಿಟ್ಟರು ಮೊಬೈಲ್ ಬಿಡೋಲ್ಲ. ಹೀಗೆ ಮನುಷ್ಯನ ಜೀವನ ಶೈಲಿ, ಅವನ ಚಿಂತನಾ ಶೈಲಿ, ಅವನ ಆಚಾರ ವಿಚಾರ ಸಂಸ್ಕಾರ, ಈ ಮೂರಲ್ಲೂ ಏರುಪೇರು ಆಗಿರೋದ್ರಿಂದ ಬಾಡಿ ಮೆಟಾಬಾಲಿಸಮ್ ರಿದಮಿಕ್ ಸೈಕಲ್ ಕೂಡ ಚೇಂಜ್ ಆಗುತ್ತೆ. ಒಂದು. ಇನ್ನೊಂದು, ಇವತ್ತು ಪ್ರಕೃತಿಯಲ್ಲಿ ಕೂಡ ಹಲವಾರು ಬದಲಾವಣೆ ಆಗ್ತಿದೆ. ವಸಂತ ಋತು, ಗ್ರೀಷ್ಮ ಋತು, ಕೆಲವು ಋತುಗಳಲ್ಲೂ ಕೂಡ ಬದಲಾವಣೆ ಆಗ್ತಿದೆ. ಋತು ಹೀಗೆ ನಡಿಬೇಕು ಅಂತ ಇದೆ, ಆ ಋತುಗಳಲ್ಲೂ ಭಾಳ ಚೇಂಜಸ್ ಆಗಿಬಿಟ್ಟಿದೆ. ಇದಲ್ಲದೆ ಇನ್ನೊಂದು, ನಮ್ಮ ಮನಸ್ಸಲ್ಲೇ ತುಂಬ ಮನಸ್ಸಲ್ಲಿ ಏನೋ ಕೆಟ್ಟದಿರ್ಕೊಂಡು ಕೊರಗಿ ಇದಾಗ್ತಿರ್ತದೆ. ಟೆನ್ಷನಿಂದ ಕೂಡ ಈ ಮುಟ್ಟಿನ ಸಮಸ್ಯೆಗಳು ತೊಂದರೆ ಆಗುತ್ತೆ. ಅತಿಯಾದ ಟೆನ್ಷನ್ ಇದ್ರೆ ಸಂತಾನೋತ್ಪತ್ತಿ ಆಗಲ್ಲ. ತುಂಬ ಟೆನ್ಷನ್ ತೊಗೊಂಡ್ರೆ ಗರ್ಭ ಧರಿಸೋಕ್ಕಾಗಲ್ಲ. ಇನ್ನೊಂದು ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ, ಕೆಲವರಿಗೆ ಈ ತಂದಿಟ್ಟು ತಮಾಷೆ ನೋಡಿ ಸಂಸಾರ ಬೇರೆ ಮಾಡ್ತಾರಲ್ಲ, ಆ ಥರ ದೋಷ ಓದ್ ಜನ್ಮದಲ್ಲಿ ನಾವು ಮಾಡಿದರೆ ಈ ಜನ್ಮದಲ್ಲಿ ಇದೆಲ್ಲ ಸಮಸ್ಯೆಗಳು ಬರ್ತದೆ ಅಂತ ಹೇಳ್ತಾರೆ. ಇನ್ನೊಂದು,
ಈ ಥರದಲ್ಲಿ ದೋಷ ಕಾಣಲಿಕ್ಕೆ ಈ ಜಂಕ್ ಫುಡ್ಗಳು ಫುಟ್ಪಾತಲ್ಲಿ ಸಿಗುತ್ತಲ್ಲ, ಈ ಪಾನಿಪುರಿ, ಗೋಬಿ ಮಂಚೂರಿ, ಚುರುಮುರಿ ಗಿರುಮುರಿ ಅಂತೆಲ್ಲ ಅದೆಲ್ಲ ಮಾಡಿ ತಿಂತೀವಿ ನಾವು. ಕೆಲವು ಟೈಮ್ ನಮ್ಮ ರಾಶಿ ನಕ್ಷತ್ರಕ್ಕೆ ಹೊರಗಡೆ ತಿನ್ನೋದು ಆಗಿ ಬರೋಲ್ಲ, ಮನೇಲೇ ಕುಕ್ ಮಾಡಿ ತಿನ್ನಬೇಕು ಅಂತ ಹೇಳುತ್ತೆ ಕೆಲವು ರಾಶಿ ಚಕ್ರಗಳು. ಒಮ್ಮೊಮ್ಮೆ ನಾವೇನು ಮಾಡ್ತೀವಿ, ನಮ್ಗೆ ಅಲರ್ಜಿ ಆಗುತ್ತೆ ಅಂತ ಗೊತ್ತಿಲ್ಲ, ತಿಂದ್ಬಿಟ್ಟು ಅಲರ್ಜಿ ಆಗುತ್ತೆ. ಅಲರ್ಜಿ ಕೂಡ ಈ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಭೂತ ಪ್ರೇತಗಳ ಪ್ರಯೋಗ ಮಾಡಿದರೆ ನಮ್ಮ ಮೇಲೆ ಈ ಥರ ಆಗುತ್ತೆ. ಕೊನೆಯದಾಗಿ ಕರ್ಮ ಸಿದ್ಧಾಂತ ಪ್ರಕಾರ ಹೇಳ್ತೀನಿ, ಯಾರಿಗೆ ದೋಷ ಇದೆ ಅಂದರೆ ಓದ್ ಜನ್ಮದಲ್ಲಿ ಅವರು ವೈಶ್ಯವಾಟಿಕೆ ಮಾಡಿರ್ಬೋದು, ಇಲ್ಲ ಅಂದರೆ ಋತುವತಿ ಆದಂಥ ಹೆಣ್ಮಗುಗೆ ದೋಷ ಇರ್ತದೆ. ಅವ್ಳಿಗೇನೋ ಒಡೆಯೋದು, ಬೈಯೋದು, ಹಿಂಸೆ ಕೊಡೋದು, ಮುಟ್ಟಾದಾಗಲೇ ಅವ್ರಿಗೆ ತುಂಬ ಹಿಂಸೆ ಕೊಡೋದು, ಈ ಥರದ್ದೆಲ್ಲ ಮಾಡಿದರೆ ಈ ಜನ್ಮದಲ್ಲಿ ಈ ಥರ ದೋಷಗಳು ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಕಂಡಂಥ ಅನುಭವ ಏನಂದರೆ, ಅದರಲ್ಲೂ ಹೆಂಗಸರು, ಸ್ತ್ರೀಯರು ಯಾವರೇ ಏನೇ ನಿಮ್ಮ ಬಗ್ಗೆ ಕೆಟ್ಟ ಮಾತಾಡಲಿ, ಅಪಪ್ರಚಾರ ಮಾಡಲಿ, ಈ ಕಿವಿಲಿ ಕೇಳಿಬಿಟ್ಟು ಈ ಕಿವಿ ಬಿಟ್ಬಿಡ್ಬೇಕು. ಈ ಕಿವಿಲಿ ಕೇಳಿ ಇಲ್ಲೇ ಇಟ್ಕೊಂಬಿಡ್ತು ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಿಂದ ಹಲವಾರು ತಪ್ಪುಗಳನ್ನು ಮಾಡಿಬಿಡ್ತೀವಿ. ಆ ತಪ್ಪು ನಮ್ಮನ್ನು ಈ ರೀತಿ ಕರ್ಮದ ರೂಪದಲ್ಲಿ ನುಂಗ್ಬಿಡುತ್ತೆ. ಯಾವ ಹೆಣ್ಣುಮಕ್ಕಳು ಪ್ರತಿ ತಿಂಗಳು ಮೆನ್ಸಸ್ ಆದಾಗ ಅವರೇನಾದ್ರು ಮೆನ್ಸಸ್ ಸೈಕಲಲ್ಲಿದ್ದಾಗ ದೇಹ ಸುಖ ತಗೋಬಾರ್ದು. ಮೆನ್ಸಸ್ ಆದಾಗಲೂ ಕೂಡ ಅವ್ರೇನಾದ್ರು ದೇಹ ಸುಖ ತೊಗೊಂಬಿಟ್ರೆ ಗಂಡನಿಂದ ಅಥವಾ ಆತರಿಂದ, ಅದು ದೊಡ್ಡ ದೋಷ ಅಂತ ಹೇಳುತ್ತೆ. ಈ ಥರ ಕೆಲವು ಸಿಂಪ್ಟಮ್ಸ್ನ ಸೈನ್ ಅಂದ್ರೇನು, ಸೂಚನೆಗಳು ನಮ್ಮ ಗಮನಕ್ಕೆ ಬಂದಾಗ, ಓ ಇದು ನಂಗೆ ಮುಟ್ಟಿನ ಸಮಸ್ಯೆ ಇದೆ, ಬ್ಲೀಡಿಂಗ್ ಪ್ರಾಬ್ಲಮ್ ಇದೆ, ಬಿಳಿ ಸೆರಗು ಸರಿಯಾಗಿಲ್ಲ, ಬ್ಲೀಡಿಂಗ್ನಲ್ಲೂ ಕೂಡ ಹಲವಾರು ರೀತಿ ಏರುಪೇರುಗಳಿದೆ, 2 ದಿನ ಬಂದು ಸ್ಟಾಪ್ ಆಗುತ್ತೆ, ಒಂದು 5 ದಿನ, ಒಬ್ಬರು 10-20 ದಿನ ಆದರೂ ಬ್ಲೀಡಿಂಗ್ ಆಗ್ತಾ ಇರ್ತದೆ. ಈ ಥರ ಸಮಸ್ಯೆಗಳು ನಾನು ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಆದರೆ ಒಂದಂತೂ ಸತ್ಯ, ನಮ್ಮ ಅದೃಷ್ಟ ಕೂಡ ನಮ್ಮ ನಡೆನುಡಿಗಳ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ಆಚಾರ ವಿಚಾರಗಳ ಮೇಲೆ ನಮ್ಮ ಅದೃಷ್ಟ ನಿಂತಿದೆ. ಅದಕ್ಕೆ ಈ ಕೆಟ್ಟ ರೀತಿಯ ಒಂದು ಜೀವನ ಶೈಲಿ ಬಿಟ್ಟು ಒಂದು ಒಳ್ಳೆ ಶುದ್ಧವಾದ ರೀತಿಯಲ್ಲಿ ಒಂದು ಒಳ್ಳೆ ಮಾರ್ಗದರ್ಶನದ ಕೈ ಕೆಳಗೆ ಬೆಳೆದ್ರೆ ನಮ್ಮ ಆರೋಗ್ಯದಲ್ಲಿರುವಂಥ ಎಲ್ಲ ಏರುಪೇರುಗಳು ಸಮಾನವಾಗಿ ಉಳಿಯುತ್ತಂತೆ. ಪ್ರತಿಯೊಬ್ಬರು ನನ್ನ ಕಿವಿ ಮಾತಿಷ್ಟು, ಬದುಕಿದ ಕಾಲವರೆಗೂ ಇರೋಷ್ಟು ದಿವಸ ನಿಮಗೂ ಒಳ್ಳೇದು ಮಾಡಿಕೊಂಡು ಇನ್ನೊಬ್ರಿಗೂ ಒಳ್ಳೇದು ಮಾಡೋದು ನೋಡಿ, ನಿಮ್ಮ ಒಳ್ಳೇದಕ್ಕೋಸ್ಕರ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಅವ್ರನ್ನ ಅಯ್ಯೋ ಅನಿಸ್ಬೇಡಿ. ನಾನು ಸುಖ ತಗೋಬೇಕು ಅಂತೇಳಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟರೆ ಆ ಶಾಪ ನನಗೆ ತಟ್ಟಿಬಿಡುತ್ತೆ. ಆದ್ದರಿಂದ ಹೆಂಗಸ್ರಿಗೆ ಹೇಳ್ತಾ ಇರೋದು, ಇದು ಪೂರ್ತಿ ಹೆಂಗಸ್ರಿಗೆ ಸಂಬಂಧಪಟ್ಟಂಥ ಎಪಿಸೋಡ್. ಇವತ್ತು ಯಾವುದೇ ಕಾರಣಕ್ಕೂ ಮುಟ್ಟಾದಂಥ ಹೆಣ್ಣುಮಕ್ಕಳನ್ನು ಕೀಳಾಗಿ ಕಾಣಬಾರ್ದು. ಮುಟ್ಟಾದಂಥ ಹೆಂಗಸರಿಗೆ ಕೀಳು ತುಂಬ ಲೋ ಲೆವೆಲಲ್ಲಿ ಮಾತಾಡಬಾರ್ದು, ತುಂಬ ಕೆಟ್ಟಾಗಿ ಮಾತಾಡಬಾರ್ದು. ಮೆನ್ಸಸ್ ಆದಾಗ ಅವ್ರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಮೆನ್ಸಸ್ ಸ್ತ್ರೀ ಏನಾದ್ರು ಶಾಪ ಹಾಕ್ಬಿಟ್ರೆ ನಡೆದೋಗುತ್ತಂತೆ. ಕೆಲವರಿಗೆ ಮೆನ್ಸಸ್ ಆಗೋ ಹೆಂಗಸರು ಶಾಪ ಹಾಕಿದ್ರೆ ಅವಳು 3 ದಿನ ಆಗಿರುತ್ತೆ ಮೆನ್ಸಸ್ ಆಗಿ, ಅವಳು ಬಾಲ್ಯರ ಶಾಪ ಬಂತು ಅಂದ್ರೆ ಹಂಗೆ ನಡೆದೋಗುತ್ತಂತೆ ನೋಡಿ. ಆದ್ದರಿಂದ ಸ್ತ್ರೀ ನಿಂದನೆ, ಸ್ತ್ರೀ ಶಾಪ ಭಾಳ ದೋಷ. ಗೊತ್ತಿದೆ ನಾವು ಮಾಡಿಬಿಟ್ಟಿರ್ತೀವಿ ಹೋದ ಜನ್ಮದಲ್ಲಿ, ಅದು ಇವಾಗ ನಡೀತಾ ಇದೆ. ಈ ಜನ್ಮದಲ್ಲೂ ಕೂಡ ನಾವು ಅದೇ ತಪ್ಪು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಸಂತಾನ ಕೊಡಬೇಕು ಅಂದರೆ ಪ್ರತಿ ತಿಂಗಳು ಕರೆಕ್ಟಾಗಿ ಮುಟ್ಟಾಗಬೇಕು ಒಂದು ಹೆಂಗಸು. 3 ತಿಂಗಳಿಗೊಂದ್ಸಲ, 5 ತಿಂಗಳಿಗೊಂದ್ಸಲ ಅಂತಂದರೆ ಎಲ್ಲ ಫೆಲೋಫಿನ್ ಟ್ಯೂಬ್ ಬ್ಲಾಕ್ ಆಗಿರ್ಬೋದು, ಓವರಿ ಸೆಲ್ ಪಾಲಿಸಿಸ್ಟ್ ಇರ್ಬೋದು, ಸರ್ವಿಕ್ಸ್ ಜಗ್ಗಿರ್ಬೋದು, ಎಂಡೋಮೆಟ್ರಿಯಮ್ ತುಂಬ ತಿಕ್ಕಾಗಿರ್ತದೆ. ವೀಕ್ಷಕರೇ, ಈ ಥರ ಹೆಣ್ಮಕ್ಳ ಸಮಸ್ಯೆಗಳಿತ್ತು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ನಿಂಬೆಹಣ್ಣು ತೊಗೋಬೇಕು, ಒಂದು ಸ್ಪೂನು ಕಲ್ಲುಪ್ಪು, ಒಂದು 5-6 ಒಣಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು, ಒಂದು ಸ್ಪೂನ್ ಕಲ್ಲುಪ್ಪು, ಒಂದು 5-6 ಒಣಮೆಣಸಿನ್ಕಾಯಿನ ತೊಗೋಬೇಕು. ತೊಗೊಂಡು ಕೈಲಿಟ್ಕೊಂಡು ಓಂ ಹೈಂ ಹ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ, ಓಂ ಐಂ ಹ್ರೀಂ
ಕ್ಲೀಂ ಕಾಮಾಖ್ಯೈ ಸ್ವಾಹ. ಓಂ ಐಂ ಹ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ. ಓಂ ಐಂ ಹ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ. ಓಂ ಐಂ ಹ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ. ಓಂ ಐಂ ಹ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ ಅನ್ನೋ ಮಂತ್ರನ ಒಂದು ಅರ್ಧ ಮುಕ್ಕಾಲು ಗಂಟೆ ಹೇಳಬೇಕು. ಹೇಳಿಬಿಟ್ಟು ಅದನ್ನು ಎಡಗೈಯಿಂದ 21 ಸಲ ಇಳಿ ತೆಗೆಸ್ಕೋಬೇಕು. ಬೇರೆಯವ್ರ ಕಡೆಯಿಂದ ತೆಗೆದು ಸುಡೋ ಬೆಂಕಿಗೆ ಹಾಕ್ಬಿಡ್ಬೇಕು. ಒಂದು ಕೆಂಡ ಮಾಡ್ಕೊಂಡು ಕೆಂಡದಲ್ಲಿ ಇದು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡಿದ್ರೆ ಈ ದೋಷ ನಿವಾರಣೆ ಆಗುತ್ತೆ ಅಂತೇಳಿ ಕಾಮಾಖ್ಯ ತಂತ್ರಸಾರ ಅಂತ ಒಂದಿದೆ. ಆ ಕಾಮಾಖ್ಯ ತಂತ್ರಸಾರಲ್ಲಿ ಈ ಮಂತ್ರ ಬರುತ್ತೆ. ಓಂ ಐಂ ಹ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ. ಎಲ್ಲ ರೀತಿಯ ಮುಟ್ಟಿನ ಸಮಸ್ಯೆ, ಎಲ್ಲ ರೀತಿಯ ಗುಪ್ತಯೋನಿ ಸಮಸ್ಯೆಗಳಿಗೆ ಈ ಕಾಮಾಖ್ಯ ಓಂ ಐಂ ಹ್ರೀಂ ಕ್ಲೀಂ ಕಾಮಾಖ್ಯೆ ನಮ್ಮ ಬೀಜ ಮಂತ್ರದಿಂದ ಹೇಳುವಂಥದ್ದು. ಇದು ಮಾಡಿದ್ರೆ ಈ ಇಷ್ಟೊತ್ತು ಏನು ಹೇಳಿದ್ನೋ 6 ಸಮಸ್ಯೆಗಳು ಅದು ಏಕಕಾಲದಲ್ಲೇ ಪರಿಹಾರ ಆಗುತ್ತೆ. ಇದು ಮಾಡಬೇಕು. ಒಂದು ವಾರ 21 ದಿವಸ ಇಲ್ಲ 48 ದಿವಸ 108 ದಿವಸ ಸಹಿತ ಮಾಡಬೇಕು. ನಿಮ್ಗೆ ಎಲ್ಲಿ ಒಳ್ಳೆಯದಾಗುತ್ತೋ ಅಲ್ಲಿವರೆಗೂ ಮಾಡ್ತಾ ಇರಬೇಕು. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕ್ ಅಂದರೆ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ ಕಾಲಕ್ಕೆ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ನ ಬುಕ್ ಮಾಡ್ಕೋಬೋದು. ಇನ್ನೊಮ್ಮೆ ಹೇಳ್ತೀನಿ, 21ನೇ ತಾರೀಕು ಭಾನುವಾರ ಗುರು ಪೂರ್ಣಿಮಾ ಮಹೋತ್ಸವ. ಎಲ್ಲ ಗುರುಗಳ ಗುರು, ಪರಮಗುರು, ಪರಾತ್ಮ ಗುರು, ಪರಮೇಶ್ವರ ಆ ಗುರು ಪರಂಪರೆಯಲ್ಲಿ ಬಂದಂಥ ಎಲ್ಲ ದೋಷಗಳನ್ನು ಒಂದೇ ದಿನದಲ್ಲಿ ನಿವಾರಣೆ ಮಾಡ್ಕೊಳ್ಳೋಂಥ ಸುವರ್ಣಾವಕಾಶ ಈ ಗುರು ಪೂರ್ಣಿಮೆ. ಎಲ್ಲಿ ನಡೀತಾ ಇದೆ ಅನ್ನೋದನ್ನೆಲ್ಲ ನಾನೀಗ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಇದು ಇಂಗಲಗಿ ಗ್ರಾಮ, ಹಂಪೆ ಹತ್ರ, ಹೊಸಪೇಟೆ ತಾಲೂಕು, ವಿಜಯನಗರ ಜಿಲ್ಲೆ. ಈ ಜಾಗದಲ್ಲಿ ನೀವು ಕುಟುಂಬ ಸಮೇತ ಬನ್ನಿ, ಇತರರನ್ನು ಕರೆತನ್ನಿ. ಎಲ್ಲಿಗೂ ಗುರು ಶಾಪದಿಂದ ಮುಕ್ತರಾಗಿ ಸುಖವಾಗಿ ಆನಂದವಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ನಾನು ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.